ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿ ದನಗಳ ಜಾತ್ರೆಗೆ ದೂರಗಳಿಂದ ರಾಸುಗಳನ್ನು ರೈತರು ಕರೆತರುತ್ತಾರೆ. ಜಾತ್ರೆಗೆ ಬಂದಂತಹ ರೈತರು ಹಸುವಿನಿಂದ ಬಳಲಬಾರದೆಂದು, ರಾಸುಗಳು ನೀರಿಲ್ಲದೆ ಇರಬಾರದೆಂದು ಮಾಗಡಿ ತಾಲೂಕು ಹಳ್ಳಿಕಾರ್ ಸ್ವಾಭಿಮಾನಿ ವೇದಿಕೆಯ ಅಧ್ಯಕ್ಷ ಹಳ್ಳಿಕಾರ್ ಹನುಮಂತರಾಜುರವರ ನೇತೃತ್ವದಲ್ಲಿ ರೈತರಿಗೆ ಅನ್ನ ಸಂತರ್ಪಣೆ ಹಾಗೂ ರಾಸುಗಳಿಗೆ ನೀರಿನ ಟ್ಯಾಂಕರ್ಗಳಲ್ಲಿ ನೀರನ್ನು ಪೂರೈಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯ ರಾಮಣ್ಣ, ರೈತ ಸಂಘದ ಯುವ ಜಿಲ್ಲಾಧ್ಯಕ್ಷ ರವಿಕುಮಾರ್, ತಟವಾಳ್ನ TS ನಾಗರಾಜು, ಗಂಗಣ್ಣ, ಗುಮ್ಮಸಂದ್ರದ ಕುಮಾರ್, ರವಿಕುಮಾರ್, ಸುರೇಶ್, ಕಿಟ್ಟಿ, ಪವಿ, ಕಾರ್ತಿಕ್, ನಾಗೇಶ್, ಸಾಗರ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಸ್ವಾಮಿ ಜಾತ್ರೆ ಪ್ರಯುಕ್ತ ಇಲ್ಲಿ ಎಲ್ಲ ತಾಲೂಕಿಂದ ಜನ ಬಂದು ಇಲ್ಲಿ ಹಸ್ಕೊಂಡು ಹೋಗ್ಬಾರ್ದು ಅಂತ ನಮ್ಮ ಹಳ್ಳಿಕಾರ್ ಜನಾಂಗದವರು ಮತ್ತು ಹಳ್ಳಿಕಾರ್ ಅಧ್ಯಕ್ಷರಾದಂಥ ಹನುಮಂತರಾಜು ಅವರು ವರ್ಷ ಪೂರ್ತಿ ನಾಗರಾಜ್ ಮತ್ತು ಯಾರು ಬಾರಿಸ್ಬಾರ್ದು, ಎಲ್ಲರೂ ನಮ್ಮ ಎಲ್ಲ ಮುಖಂಡರು ಸೇರಿಸಿ ಎಲ್ಲರೂ ಮಾಡಿ ಎಲ್ಲ ತಾಲೂಕಿಂದ ಬಂದಿದ್ದ ಜನ ಯಾರೂ ಹಸ್ಕೊಂಡು ಹೋಗ್ಬಾರ್ದು ಅಂತ ಈ ವರ್ಷನೂ ಮತ್ತು ದನಗಳಿಗೆ ನೀರು ಮತ್ತು ಜನಗಳಿಗೆ ಊಟ ಸೌಲಭ್ಯ ಮಾಡಿ ಎಲ್ಲರೂ ಬಂದು ಮಾಡಿ ಜಾತ್ರೆಗೆ ಬಂದವರು ಖುಷಿಯಾಗಿ ಹೋಗಬೇಕು ನಮ್ಮ ರೈತರುಗಳು ಅಂತ ಅವ್ರ ರೈತರುಗಳಿಗೆ ಅನ್ನದಾಸೋಹ ಇರ್ಬೋದು ಮತ್ತು ದನ ಕರುಗಳಿಗೆ ನೀರಿರ್ಬೋದು. ಪ್ರತಿ ವರ್ಷನೂ ಅಲ್ಲೇ ಸುಮಾರು ಒಂದು 8-9 ವರ್ಷದಿಂದನೂ ಕಾರ್ಯಕ್ರಮನ ಮಾಡ್ಕೊಂಬತ್ತವ್ರೆ. ಅವ್ರಿಗೆ ಮಾಗಡಿ ರಂಗನಾಥ ಸ್ವಾಮಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನೊಂದು ಈ ಬೇಸಿಗೆ ಕಾಲದಲ್ಲಿ ತುಂಬ ಅಭಾವ ಇರೋ ಟೈಮಲ್ಲಿ ನೀರಿನ ಸೌಲಭ್ಯ ಮಾಡ್ತಾ ಇರೋದು ಭಾರಿ ಪುಣ್ಯದ ಕೆಲಸ. ಮತ್ತು ಈಗ ಹೋಟ್ಲುಗಳಲ್ಲಿ ಹೋದರೆ ಒಂದು ಊಟಕ್ಕೆ ಒಂದು 200 ರೂಪಾಯಿ 300 ರೂಪಾಯಿ ಹಾಕ್ಬೋದು. ಅದನ್ನು ಒಂದು 2 ಟೈಮು ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರೋದು. ಇದು ಅವ್ರಿಗೆ ಮಾಗಡಿ ರಂಗನಾಥ ಸ್ವಾಮಿ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೊಂದು ಸತಿ ಕೇಳ್ಕೊಂತೀನಿ. ಇದು ಒಳ್ಳೆ ಕಾರ್ಯಕ್ರಮ. ಎಲ್ಲರೂ ಸೇರಿ ಕೈ ಜೋಡಿಸಿ ಅವ್ರ ಜನಾಂಗದವರೆಲ್ಲ ಸೇರಿ ಮಾಡ್ತಾ ಇರೋದು. ನಮ್ಮ ಹನುಮಂತರಾಜು ಅಧ್ಯಕ್ಷರು, ಮತ್ತು ನಮ್ಮ ನಾಗಣ್ಣ, ಮತ್ತು ನಮ್ಮ ಸೀರಪ್ಪ, ಮತ್ತು ರವಿ, ನಮ್ಮ ಸ್ನೇಹಿತರೆಲ್ಲರೂ ಸುರೇಶ್ ಎಲ್ಲ ಸೇರಿ, ಕಿಟ್ಟಿ ಮತ್ತು ಕುಮಾರಣ್ಣ, ಮತ್ತು ನಮ್ಮ ಹುಡುಗರೆಲ್ಲ ಸೇರಿ ಮಾಡ್ತಾ ಇರೋದು. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ಮಾಗಡಿ ರಂಗನಾಥ ಸ್ವಾಮಿ
ಜಾತ್ರೆ ದನೇನ ಜಾತ್ರೆ ಇದರಿಂದ ನಮ್ಮ ಮಾಡಿ ತಾಲೂಕು ಸ್ವಾಭಿಮಾನ ವೇದಿಕೆ ಹಳ್ಳಿಕಾರ ಸ್ವಾಭಿಮಾನ ವೇದಿಕೆಯಿಂದ ವತಿಯಿಂದ ನಾವು ಹಳ್ಳಿಕಾರ ಜನಾಂಗದಿಂದ ಪ್ರತಿ ವರ್ಷವೂ ಅನ್ನದಾನ ನೀರಿನ ವ್ಯವಸ್ಥೆ ದನಕರುಗಳಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ದೂರದಿಂದ ಹಳ್ಳಿ ಜನ ಎಲ್ಲ ಬರ್ತಾರೆ, ಅವ್ರಿಗೆ ಸೌಕರ್ಯ ಮಾಡಬೇಕು ಅಂತ ಮಾಡ್ತಿದ್ವಿ. ನಮ್ಮ ಜನಾಂಗದಿಂದ ವತಿಯಿಂದ ಮಾಡ್ತಿದ್ವಿ. ನಮ್ಮ ನಮ್ಮ ಬ್ರಾಹ್ಮಣವರು 1,500 ಜನಕ್ಕೆ ಮಾಡ್ತಿದ್ದೀವಿ. ಇವತ್ತು ಆಪೋಸಿಟ್ ಎಲ್ಲ ಜಾಸ್ತಿ ಜನ ಮಾಡ್ತಾರೆ, ವೇಸ್ಟ್ ಆಗಬಾರ್ದು ಅಂತ ಮಾಡ್ತಿದ್ವಿ. ಪ್ರತಿ ವರ್ಷವೂ ನಾವು ವಾಟರ್ ಟ್ಯಾಂಕರ್ ನೀರು ಅನ್ನದಾನ ಮಾಡ್ಕೊಂಡು ಬರ್ತಾಯಿದ್ವಿ. ಆಗ ಕುಮಾರಣ್ಣ, ನಮ್ಮ ನಾಗಣ್ಣವರು, ನಮ್ಮ ಸುರೇಶ್ ಅಣ್ಣ, ನಮ್ಮ ಕಿಟ್ಟಿಯವರು, ನಮ್ಮ ರವಿಕುಮಾರ್ ಅವರು, ನಮ್ಮ ಗಂಗಣ್ಣವರು, ನಮ್ಮ ಬ್ರಾಹ್ಮಣವರು ಎಲ್ಲ ಸೇರಿ ನಮಗೆ ಸಹಕಾರ ಕೊಟ್ಟು ನಮ್ಮ ಹಳ್ಳಿಕಾರ ಜನಾಂಗಕ್ಕೆ ಎಲ್ಲ ಸಪೋರ್ಟ್ ಕೊಟ್ಟು ನಮ್ಮ ಪವಿ ಹುಡುಗ ಎಲ್ಲ ಸ್ನೇಹಿತ ನಮಗೆ ನಮ್ಮ ನಾಗೇಶ್ ಅನ್ನೋರು ಎಲ್ಲ ಸೇರಿ ಮಾಡ್ತಾಯಿದ್ವಿ. ನಾವು ನಮ್ಮದು ಒಂದು ಟೀಮು ಮಾಡ್ತಾಯಿದ್ವಿ. ವರ್ಷ ಹಿಂಗೆ ಮಾಡ್ಕೊಂಡ್ಬರ್ತಾಯಿದ್ವಿ. ಸಹಕಾರ ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗ್ತೀವಿ. ನೀರು ನಿರಂತರವಾಗಿ ನೀರು ನಾವು ಇದು ಜಾತ್ರೆಯಲ್ಲಿ ನೀರನ್ನ ನಾವು ಸರಬರಾಜು ಮಾಡ್ತಾನೆ ಇದ್ದೀವಿ ಜನಗಳಿಗೆ. 3 ಜಾತ್ರೆ ಸ್ಟಾರ್ಟ್ ಆದಂಗೆ ನೀರು ಮುಂದಿನ ವರ್ಷ ಹಿಂಗೆ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಎಷ್ಟು ಟ್ಯಾಂಕರ್ ನೀರು ಬಿಟ್ಟಿದ್ರ? ಈ ಸರಿ ಸರಿ 3 ಟ್ಯಾಂಕರ್ ಬಿಟ್ಟಿದ್ದೆ, ಈ ಸರಿ 2 ಬಿಟ್ಟಿದ್ದೀವಿ. ನೆಕ್ಸ್ಟ್ ಹೋಯ್ತಾ ಇನ್ನ ಜಾಸ್ತಿ ಒಂದು ಸ್ವಲ್ಪ ಶಕ್ತಿ ಕೊಟ್ಟರೆ ಜಾಸ್ತಿನೇ ಬಿಡ್ತೀನಿ. ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ನಮ್ಮ ಕೈಲಾದಷ್ಟು ಇಲ್ಲಿ ಮಾಡಿ ರಂಗನಾಥ ಸ್ವಾಮಿ ಸೇವೆ ಕೊಟ್ಟಷ್ಟು ನಮ್ಗೆ ಆಶೀರ್ವಾದ ಮಾಡಿದಷ್ಟು ನಾವು ಇನ್ನು ಜನಗಳಿಗೆ ಸೇವೆ ಮಾಡೋಕ್ಕೆ ಭಾರಿ ಅನುಕೂಲ ಆಗಲಿ ಅಂತ ಮಾಡಿ ರಂಗನಾಥ ಸ್ವಾಮಿಲಿ ನಮ್ಗೆ ಆಶೀರ್ವಾದ ಮಾಡ್ದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಾಡಬೇಕು ಮುಂದಿನ ದಿನದಲ್ಲಿ ಕಾರ್ಯಕ್ರಮ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.